ಸ್ನೇಹಿತರೆ ನಮಸ್ಕಾರ. ಕರ್ನಾಟಕದ ರಾಜ್ಯಪಾಲರಾದಂಥ ತಾವರ್ಚಂದ್ ಗೆಹ್ಲೋಟ್ ಅವರು ಭ್ರಷ್ಟಾಚಾರ ವಿರೋಧಿ ಹೋರಾಟಗಾರ ಅಂತ CJ ಇಬ್ರಾಹಿಂ ಅವರ ಮನವಿ ಮೇರೆಗೆ ಮುಖ್ಯಮಂತ್ರಿ ಆದಂಥ CM ಸಿದ್ದರಾಮಯ್ಯ ಅವರು ಮೂಡಾ ಹಗರಣದಲ್ಲಿ ಭಾಗಿಯಾಗಿರುವ ಬಗ್ಗೆ ತನಿಖೆಗೆ ಅನುಮತಿಯನ್ನು ನೀಡಿದ್ದಾರೆ. ಇಲ್ಲಿ ಅವರು CM ಅವರಿಗೆ ಶೋಕಾಸ್ ನೋಟಿಸು ಹಿಂಪಡೆಯುವಂತೆ ರಾಜ್ಯಪಾಲರಿಗೆ ಸೂಚಿಸುವ ನಿರ್ಣಯವನ್ನು ಕರ್ನಾಟಕ ಸಚಿವ ಸಂಪುಟ ಅಂಗೀಕರಿಸಿತು. ಇದರ ಹೊರತಾಗಿಯೂ ರಾಜ್ಯಪಾಲರು CM ವಿರುದ್ಧ ಪ್ರಕ್ರಿಯೆಗೆ ಅನುಮತಿಯನ್ನು ನೀಡಿದರು. ಅವರು ಪರಿಷತ್ತಿನ ಸಲಹೆಗೆ ಬದ್ಧರಾಗಿದ್ದಾರಾ ಎಂಬಂಥ ಪ್ರಶ್ನೆಗಳನ್ನು ಹುಟ್ಟುಹಾಕಿದರು. ಸ್ನೇಹಿತರೆ, ಇಲ್ಲಿ ಭಾರತೀಯ ಸಂವಿಧಾನದ 163ನೇ ವಿಧಿ ಏನು ಹೇಳ್ತಪ್ಪ ಅಂತಂದರೆ, ರಾಜ್ಯಪಾಲರು ತಮ್ಮ ವಿವೇಚನೆಗೆ ಅನುಗುಣವಾಗಿ ಕಾರ್ಯನಿರ್ವಹಿಸಲು ಸಂವಿಧಾನದ ಅಗತ್ಯತೆಗಳನ್ನು ಹೊರತುಪಡಿಸಿ ರಾಜ್ಯಪಾಲರಿಗೆ ಅವರ ಕರ್ತವ್ಯಗಳನ್ನು ನಿರ್ವಹಿಸುವಲ್ಲಿ ಸಹಾಯ ಮಾಡಲು ಮತ್ತು ಸಲಹೆ ನೀಡಲು ಮುಖ್ಯಮಂತ್ರಿ ನೇತೃತ್ವದ ಮಂತ್ರಿಮಂಡಲ ಇರುತ್ತದೆ ಎಂದು 163ನೇ ವಿಧಿ ತಿಳಿಸುತ್ತದೆ.